ಕಂಡು ಕೆಳರಿದಂತಹ ಬರಗಾಲ ಬಿದ್ದಿದೆ. ಇದರ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯ 6 ಶಾಸಕರು ಬಹಳಷ್ಟು ಇವತ್ತು ಆಸಕ್ತಿಯನ್ನು ವಹಿಸಿ ಮೋಡ ಬಿತ್ತನೆಗೆ ಮೋಡ ಬಿತ್ತನೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಅಧಿಕೃತವಾಗಿ ಈ ಒಂದು ಮೋಡ ಬಿತ್ತನೆಗೆ ಚಾಲನೆಯನ್ನು ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಮತ್ತು ಸಚಿವ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಆಗಿದೆ. ಇದನ್ನು ಸಂಬಂಧಪಟ್ಟ ಈ ಸಂಬಂಧ ಮಾತಾಡಲಿಕ್ಕೆ ಎಚ್ ಕೆ ಪಾಟೀಲ್ ಇದ್ದಾರೆ. ಸರ್, ಇವತ್ತು ಮೋಡ ಬಿತ್ತನೆ ಕಾರ್ಯಕ್ರಮ ಚಾಲನೆ ಕೊಟ್ಟರಿ ಸರ್, ಹೇಗಿದೆ ಮೋಡ ಬಿತ್ತನೆ? ಮೋಡ ಬಿತ್ತನೆ ಇದೊಂದು ಅತ್ಯಂತ ವೈಜ್ಞಾನಿಕವಾಗಿರ್ತಕ್ಕಂಥ ಪದ್ಧತಿ. ದಿಸ್ ಈಸ್ ಮೋಸ್ಟ್ ಎಸ್ಟಾಬ್ಲಿಷ್ಡ್ ಟ್ರೂತ್ಫುಲ್ ಎಕ್ಸ್ಪೆರಿಮೆಂಟ್. ಇದು ಸರ್ಕಾರಗಳು ತೆಗೆದುಕೊಳ್ಬೇಕು. ಕೇಂದ್ರ ಸರ್ಕಾರ ಇದನ್ನು ಮಾಡಬೇಕು, ರಾಜ್ಯ ಸರ್ಕಾರ ಇದನ್ನು ಮಾಡಬೇಕು. ಮಾಡಿಲ್ಲ ಅನ್ನೋದಕ್ಕೆ ಹಾವೇರಿ ಶಾಸಕರುಗಳು ಪ್ರಕಾಶ್ ಕೋಳವಾಡ್ ಅವರ ನೇತೃತ್ವದೊಳಗೆ ಇವತ್ತು ಈ ಮೋಡ ಬಿತ್ತನೆಯನ್ನು ಪ್ರಾರಂಭಿಸುವುದರ ಮೂಲಕ ರಾಜ್ಯ ಸರ್ಕಾರ, ರಾಷ್ಟ್ರ ಸರ್ಕಾರದ ಕಣ್ಣು ತೆರೆಸಿದ್ದಾರೆ. ರೈತರಿಗೆ ಇಂಥ ಪ್ರಸಂಗದಲ್ಲಿ ವಿಜ್ಞಾನದ ಸಹಾಯ ಪಡೆಯೋದು ಇಲ್ಲ ಅಂದರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ. ಅಧಿಕಾರಿಗಳು ಕೆಲವರ ಮಾತುಗಳನ್ನು ಕೇಳಿ ಸರ್ಕಾರಗಳು ಇದರ ಬಗ್ಗೆ ಒಂದು ರೀತಿ ನಿರಾಕರಣೆ ಭಾವದಲ್ಲಿರೋದು ಸರಿಯಾದದ್ದಲ್ಲ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಇದನ್ನು ರಾಜ್ಯದ ಕಾರ್ಯಕ್ರಮವನ್ನಾಗಿ ಮಾಡಿ ರೈತರ ಹಿತರಕ್ಷಣೆ ಮಾಡಬೇಕು, ರೈತರ ನೋವಿಗೆ ಧಾವಿಸಿ ಬರಬೇಕು ಅಂತೇಳಿ ಅವರಲ್ಲಿ ಕೇಳ್ತೇನೆ. ನೀವು ಏನು ತೊಗೊಂಡು ಹೋಗ್ತೀವಿ ಸರ್ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಸೇರಿ? ನಾಳೆ ನಾವು ಭಾಳಷ್ಟು ಉತ್ತರ ಕರ್ನಾಟಕದ ಶಾಸಕರು ಬೆಂಗಳೂರಿನಲ್ಲಿ ಸೇರ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ತೀವಿ. ಕೋಳಿವಾಡ್ ಸಾಹೇಬ್ರು, ಒಟ್ಟು ಖರ್ಚು ಎಷ್ಟಿದೆ, ಏನು ಸರ್ ಇದು ಪ್ಲಾನ್? ಖರ್ಚು ಸುಮಾರು ಒಂದು 15 ಲಕ್ಷ ರೂಪಾಯಿ ಪರ್ ಅವರ್ ಖರ್ಚು ಬರುತ್ತೆ ಮೋಡ ಬಿತ್ತನೆ ಮಾಡಬೇಕು ಅಂತಂದರೆ. ಎಲ್ಲ ಸೇರಿ ಕೆಮಿಕಲ್ಲು, ಫ್ಲೇಯರ್ಸು, ಪೈಲಟ್ಸು, ಮೆಟ್ರಾಲಜಿಸ್ಟು, ಸೈಂಟಿಸ್ಟು ಎಲ್ಲರೂ ಸೇರಿ ಇದನ್ನು ಮಾಡಬೇಕಾಗುತ್ತೆ. ಇದು 15 ಲಕ್ಷ ರೂಪಾಯಿ ಒಂದು ತಾಸಿಗೆ ಖರ್ಚು ಬರ್ತದೆ. ಒಂದು ಮಾತನ್ನು ಎಚ್ ಕೆ ಪಾಟೀಲ್ ಸಾಹೇಬರು ಹೇಳಿದ್ದನ್ನು ಮುಂದುವರೆದು ಹೇಳಬೇಕು ಅಂತಂದರೆ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಂತ ಕೇಂದ್ರ ಸರ್ಕಾರದ ಒಂದು ಇಲಾಖೆ 30 ವರ್ಷಗಳ ಕಾಲ ಸುದೀರ್ಘವಾಗಿ ಸಂಶೋಧನೆಯನ್ನು ಮಾಡಿ 20% 46% ಮಳೆ ಆಗುತ್ತೆ ಅಂತ ಹೇಳಿ ಪೇಪರ್ನ ಪಬ್ಲಿಷ್ ಮಾಡಿದೆ ಕೇಂದ್ರ ಸರ್ಕಾರ. ಇದನ್ನು ನಾವು ಅಧಿಕಾರಿಗಳನ್ನು ಕೇಳಿ ಮಾಡ್ತಕ್ಕಂಥದ್ದಲ್ಲ, ವಿಜ್ಞಾನಿಗಳನ್ನು ಕೇಳಿ ಮಾಡಬೇಕಾಗ್ತದೆ. ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ವಿಜ್ಞಾನಿಗಳನ್ನು ಕೇಳಿ ಎಲ್ಲ ರಾಜ್ಯ ಸರ್ಕಾರಗಳು ಮೋಡ ಬಿತ್ತನೆಯನ್ನು ಮಾಡಿದರೆ ಈ ಏನು 150 ವರ್ಷದಿಂದ ಬರದೇ ಇರತಕ್ಕಂಥ ಬರಗಾಲ ಇವತ್ತು ಬಂದಿದೆ, ಅದಕ್ಕೆ ರೈತರಿಗೆ ಸ್ವಲ್ಪ ಆದರೂ ನೆಮ್ಮದಿಯನ್ನು ಕೊಡಲಿಕ್ಕೆ ಎಲ್ಲ ರಾಜ್ಯ ಸರ್ಕಾರಗಳು ಪ್ರಯತ್ನವನ್ನು ಮಾಡಬೇಕು. ಸ್ವಂತ ಖರ್ಚಿಂದ ಮಾಡ್ತೀವಿ ಸರ್ 6 ಜನ ಶಾಸಕರಿಗೆ ಇದನ್ನು. ಹಾವೇರಿ ಜಿಲ್ಲೆಯ 6 ಜನ ಶಾಸಕರು, ನಮ್ಮ MP ಕ್ಯಾಂಡಿಡೇಟು ಆನಂದಗಡ್ಡ ದೇವರಮಠವನ್ನು ಒಳಗೊಂಡು ನಾವು 7 ಜನ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಾವೇರಿ ಜಿಲ್ಲೆ ಕೈಗೆತ್ತಿಕೊಂಡಿದ್ದೀವಿ. ಎಷ್ಟು ದಿನ ಪ್ಲಾನ್ ಸರ್ ಈ ಮೋಡ ಬಿತ್ತನೆ ಸರ್? ಈಗ ನಮ್ಮ ವಿಮಾನ ಈ ತಿಂಗಳ ಪೂರ್ತಿ ಇಲ್ಲೇ ಹುಬ್ಬಳ್ಳಿಯಲ್ಲೇ ಇರ್ತೀವಿ. ಯಾವತ್ತು ಮೋಡಗಳಿದ್ದಾವೆ ಅವತ್ತು ನಾವು ಮೋಡ ಬಿತ್ತನೆ ಮಾಡುವ ಪ್ರಯತ್ನವನ್ನು ಮಾಡ್ತೇವೆ. ಇದನ್ನು ವಿಜ್ಞಾನಿಗಳು, ಮೆಟ್ರಾಲಜಿಸ್ಟ್ ಅಂತ ಹೇಳ್ತೀವಿ, ಮೆಟ್ರಾಲಜಿಸ್ಟು ರೇನ್ ಬೇರಿಂಗ್ ಕ್ಲೌಡ್ ಇದೆಯೋ ಇಲ್ಲ ಅಂತ ನಮಗೆ ಹೇಳ್ತಾರೆ. ರೇನ್ ಬೇರಿಂಗ್ ಕ್ಲೌಡಲ್ಲಿ ತೇವಾಂಶ ಇರತಕ್ಕಂಥ ಮೋಡಗಳಿದ್ದರೆ ಮಾತ್ರ ಮೋಡ ಬಿತ್ತನೆ ಮಾಡಲಿಕ್ಕೆ ಸಾಧ್ಯ. ಸ್ಟ್ರೇಟಸ್ ಕ್ಲೌಡ್ಗೆಲ್ಲ ನಾವು ಮೋಡ ಬಿತ್ತನೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ವಿಜ್ಞಾನಿಗಳು ಯಾವತ್ತು ನಮಗೆ ಮಾಡು ಅಂತ ಹೇಳ್ತಾರೆ ಅವತ್ತು ನಾವು ಮೋಡ ಬಿತ್ತನೆ ಈ ತಿಂಗಳು ಇಡೀ ಮಾಡ್ತೀವಿ. ರಾಜ್ಯದಲ್ಲಿ ತಮ್ಮದೇ ಸರ್ಕಾರ ಇದೆ, ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀರಿ ಇದನ್ನು ಮೋಡ ಬಿತ್ತನೆ ಸರ್ಕಾರ ಕಾರ್ಯಕ್ರಮ ಮಾಡಬೇಕಂತೇಳಿ? ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದ ಜಿ ಪರಮೇಶ್ವರ್ ಸಾಹೇಬರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಒಮ್ಮೆ ನಿರ್ಧಾರ ತಗೊಂಡ್ರೆ ಅವರು ಅನೇಕ ಪರ್ಮಿಷನ್ಗಳು, ಟೆಂಡರ್ಗಳು, ಅನೇಕ ಫಾರ್ಮ್ಯಾಲಿಟೀಸು ಗೌರ್ಮೆಂಟ್ದು ಇರುತ್ತೆ. ಅವರು ಸಕಾರಾತ್ಮಕವಾಗಿ ನನಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಅವ್ರು ಮಾಡೋಕ್ಕೆ ಟೈಮ್ ಆಗುತ್ತೆ, ಪ್ರೊಸೀಜರ್ ಒಂದು 10-15 ದಿವಸ ಲೇಟ್ ಆಗ್ಬೋದು. ಅದಕ್ಕೆ ನಾವು ಈ ಒಳ್ಳೆಯ ಮೋಡಗಳಿದ್ದಾವೆ, ಹಾವೇರಿ ಜಿಲ್ಲೆ ಶಾಸಕರು ಎಲ್ಲರೂ ಸೇರಿ ನಾವು ಶುರು ಮಾಡ್ಕೊಳ್ಳೋಣ, ಸರ್ಕಾರ ಮುಂದೆ ಮಾಡ್ಬೋದು ಅನ್ನೋ ಆಶಾಭಾವನೆ ನಮಗಿದೆ. ಸರ್ಕಾರ ಮಾಡಬೇಕಂತ ಮಾಡ್ತಾರೆ ಅಂತ ನನಗೆ ಸಕಾರಾತ್ಮಕವಾಗಿ ಇಬ್ಬರು ಉತ್ತರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಈಗಾಗಲೇ ನಾವು ಸಾಂಕೇತಿಕವಾಗಿ ಒಂದು ಉದ್ಘಾಟನೆ ಮಾಡುವಂತಹ ಕೆಲಸವನ್ನು ಇವತ್ತು ಮಾಡಿದೇವೆ. ಒಟ್ಟು ಇವತ್ತು 3 ದಿನಗಳ ಕಾಲ ಈ ಮೋಡ ಬಿತ್ತನೆಯನ್ನು ಹಮ್ಮಿಕೊಂಡಿದ್ದೀವಿ. ಮೋಡಗಳು ನಮಗೆ ಸರಿಯಾಗಿ ಸಿಕ್ಕರೆ 3 ದಿನದಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಈಗಾಗಲೇ ಒಂದು ಕಡೆ ಅಂತಂದರೆ ಎಚ್ ಕೆ ಪಾಟೀಲ್ ಅವರು ಮಾತನಾಡಿ ಹೇಳಿದ್ರು, ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಸರ್ಕಾರ ಯಾವುದೇ ರೀತಿಯಾಗಿ ಮುಲಾಜಿಲ್ಲದೆ ಇಲ್ಲಿ ಅಧಿಕಾರಿಗಳ ಮಾತು ಕೇಳಬಾರ್ದು, ವಿಜ್ಞಾನಿಗಳ ಮಾತನ್ನು ಕೇಳಿ ಮೋಡ ಬಿತ್ತನೆ ಮಾಡಬೇಕು, ಇದು ಸರ್ಕಾರಿ ಕಾರ್ಯಕ್ರಮ ಆಗಬೇಕು ಅಂತೇಳಿ ಆಗ್ರಹಿಸ್ತೀನಿ ಅನ್ನೋದು ಮಾಜಿ ಸಚಿವ ಮತ್ತು ಶಾಸಕರುಗಳ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಎಲ್ಲ ಟಿ5 ಹುಬ್ಬಳ್ಳಿ.